ಬಾಗಲಕೋಟೆಯಲ್ಲಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಇರೋದ್ರಿಂದ ಚುನಾವಣೆ ಘೋಷಣೆ ಮುನ್ನವೇ ಮೇಟಿ ಕುಟುಂಬದಲ್ಲಿ ಟಿಕೆಟ್ ಫೈಟ್ ಜೋರಾಗಿದೆ. ಮೇಟಿ ಪುತ್ರರು ಮತ್ತು ಪುತ್ರಿಯರ ನಡುವೆ ಟಿಕೆಟ್ಗಾಗಿ ಪೈಪೋಟಿ. ತಮ್ಮ ಫೋಟೋ ಇರುವ ಬ್ಯಾನರ್ ಬಳಸಿ ಟಿಕೆಟ್ಗೆ ಬೆಂಬಲಿಗರು ಪೋಸ್ಟ್ ಮಾಡ್ತಾ ಇದ್ದಾರೆ. ಪೋಸ್ಟ್ ಹೆಚ್ಚಾದ ಬೆನ್ನಲ್ಲೇ ಈಗ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಗರಂ ಆಗಿದ್ದು ನೋಟಿಸ್ ಕೊಡೋ ಎಚ್ಚರಿಕೆಯನ್ನ ಹೇಳ್ತಾ ಇದ್ದಾರೆ. ಟಿಕೆಟ್ ಬೇಕು ಅನ್ನೋರು ಮುಖ್ಯಮಂತ್ರಿಗಳ ಬಳಿ ಹೋಗಿ, ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಬಳಿ ಹೋಗಿ ಹಿಂಗಂತ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಎಸ್.ಜಿ. ನಂಜಯ್ಯನಮಠ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈಗ ಮೇಟಿಯವರ ಅಕಾಲಿಕ ನಿಧನ ಆಯಿತು. ಅದ್ರ ಬೆನ್ನಲ್ಲೇ ಈಗ ಅಲ್ಲಿ ಬೈ ಎಲೆಕ್ಷನ್ ಆಗಬೇಕು. ಯಾರು ನಿಂತ್ಕೊಳ್ತಾರೆ, ಟಿಕೆಟ್ ಯಾರಿಗೆ ಕೊಡ್ತಾರೆ ಅಂತ ಬಂದಾಗ ಫೈಟ್ ಶುರುವಾಗಿದೆ. ನಮಗೆ 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 ಅಂತ ಗಂಡು ಮಕ್ಕಳು ಹೆಣ್ಮಕ್ಳು ಕೂಡ ಈಗ ಪೈಪೋಟಿಗೆ ಬಿದ್ದಿದ್ದಾರಂತೆ. ಸೊ ಇವೆಲ್ಲವೂ ಇಲ್ಲಿ ನಿಂತ್ಕೊಂಡು ನೀವು ಬ್ಯಾನರ್ ಗಿನ್ನರ್ ಹಾಕೊಂಡ್ರೆಲ್ಲ ಸರಿಯಾಗಲ್ಲ. ಟಿಕೆಟ್ ಬೇಕು ಅನ್ನೋರು ಹೋಗಿ ಎಲ್ಲ ಲಾಬಿ ಮಾಡಿ, ಸಿದ್ದರಾಮಯ್ಯ ಅವ್ರ ಹತ್ರ ಕೇಳಿ, ಡಿ.ಕೆ. ಶಿವಕುಮಾರ್ ಅವ್ರ ಹತ್ರ ಕೇಳಿ ಅಂತ. ದಿವಂಗತ ಮೇಟಿ ಒಬ್ಬ ಜನಪ್ರಿಯ ನಾಯಕ, ಅಜಾತ ಶತ್ರು. ಇವರು ಅವ್ರು ಹೋದ್ಮೇಲೆ ಈ ರೀತಿ ಹೇಳಿಕೆ ಕೊಡ್ತಕ್ಕಂಥ ಅಡ್ಡಾಡೋದ್ರಿಂದ ಅನುಕಂಪ ಡೌನ್ ಆಗ್ತಾಯಿದೆ, ಅನುಕಂಪ ಕಡಿಮೆ ಆಗ್ತಾಯಿದೆ. ಆದ್ದರಿಂದ ಈ ವಿಷಯದಲ್ಲಿ ನಾನು ಇವರೆಲ್ಲರಿಗೂ ಹೇಳ್ತೇನೆ, ಇಲ್ಲಿಗೆ ನಿಲ್ಲಬೇಕು. ನಿಮ್ಮ ಹಿಂಬಾಲಕರು ಹಾಕಿದ್ರು ಅದು ನಮ್ಮ ಸಂಬಂಧ ಇಲ್ಲ ಅಂತ ನೀವು ಜಾಲತಾಣದಲ್ಲೇ ಹೇಳಬೇಕು. ಇದನ್ನು ಮುಂದುವರಿಸಿದರೆ ಪಕ್ಷದ ಶಿಸ್ತಿನ ಚೌಕಟ್ಟಿನಲ್ಲಿ ನಾನು ಕ್ರಮ ತೆಗೆದುಕೊಳ್ಳಬೇಕಾಗ್ತದೆ. ಏನೋ ನಾ ಇಲ್ಲಿವರೆಗೆ ಸುಮ್ಮನೆ ಐತೆ, ಆದರೆ ಇದು ಅತಿರೇಕಕ್ಕೆ ಹೋಗ್ತಾ ಇದೆ. ಆ ದಿವಂಗತ ಮೇಟಿ ಒಬ್ಬ ಜನಪ್ರಿಯ ನಾಯಕ, ಅಜಾತ ಶತ್ರು. ಇವರು ಅವ್ರು ಹೋದ್ಮೇಲೆ ಈ ರೀತಿ ಹೇಳಿಕೆ ಕೊಡ್ತಕ್ಕಂಥ ಅಡ್ಡಾಡೋದ್ರಿಂದ ಅನುಕಂಪ ಡೌನ್ ಆಗ್ತಾಯಿದೆ, ಅನುಕಂಪ ಕಡಿಮೆ ಆಗ್ತಾಯಿದೆ. ಆದ್ದರಿಂದ ಈ ವಿಷಯದಲ್ಲಿ ನಾನು ಇವರೆಲ್ಲರಿಗೂ ಹೇಳ್ತೇನೆ, ಇಲ್ಲಿಗೆ ನಿಲ್ಲಬೇಕು. ನಿಮ್ಮ ಹಿಂಬಾಲಕರು ಹಾಕಿದ್ರು ಅದು ನಮ್ಮ ಸಂಬಂಧ ಇಲ್ಲ ಅಂತ ನೀವು ಜಾಲತಾಣದಲ್ಲೇ ಹೇಳಬೇಕು. ಇದನ್ನು ಮುಂದುವರಿಸಿದರೆ ಪಕ್ಷದ ಶಿಸ್ತಿನ ಚೌಕಟ್ಟಿನಲ್ಲಿ ನಾನು ಕ್ರಮ ತೆಗೆದುಕೊಳ್ಳಬೇಕಾಗ್ತದೆ. ಏನೋ ನಾ ಇಲ್ಲಿವರೆಗೆ ಸುಮ್ಮನೆ ಐತೆ, ಆದರೆ ಇದು ಅತಿರೇಕಕ್ಕೆ ಹೋಗ್ತಾ ಇದೆ. ಆ ದಿವಂಗತ ಮೇಟಿ ಒಬ್ಬ ಜನಪ್ರಿಯ ನಾಯಕ, ಅಜಾತ ಶತ್ರು. ಇವರು ಅವ್ರು ಹೋದ್ಮೇಲೆ ಈ ರೀತಿ ಹೇಳಿಕೆ ಕೊಡ್ತಕ್ಕಂಥ ಅಡ್ಡಾಡ